ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. ಪಿತೂರಿ ಷಡ್ಯಂತ್ರ ಇರಬಹುದು ಅಂತ ಕೂಡ ಸೋಮಣ್ಣ ಹೇಳಿದ್ದಾರೆ. ಚಂದ್ರಲಮಾಣಿ ಉತ್ತಮ ವ್ಯಕ್ತಿ ಅಂತ ಇತ್ತು, ಆದರೆ ಯುವಕನಾಗಿ ಸಣ್ಣತನ ಮಾಡಬಾರ್ದಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಸೋಮಣ್ಣ. ನಾನು ಬೇರೆಯವ್ರಂಗೆ ಮಾಹಿತಿ ಇಲ್ಲ ಅಂತ ಹೇಳೋದಲ್ಲ. ಅದೇನೇ ಪಿತ್ತೂರಿ ನಡೆದಿರ್ಬೋದು, ಏನೆಲ್ಲ ಷಡ್ಯಂತ್ರ ನಡೆದಿರ್ಬೋದು, ಅಥವಾ ಒಬ್ಬ ನುರಿತ ಡಾಕ್ಟರ್ ಆದವನು ಸ್ವಂತ ತಮ್ಮದು ಕಾಲ ಮೇಲೆ ತಾವು ನಿಂತಿದ್ದವನು ಅವತ್ತಿನ ಸಂದರ್ಭಕ್ಕೆ ಆ ಸಮಾಜಕ್ಕೆ ಬಂದು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅಂದ್ಬಿಟ್ಟು ನಮ್ಮ ಪಕ್ಷ ಟಿಕೆಟ್ ಕೊಟ್ಟು ಒಳ್ಳೆ ಕೆಲಸನೂ ಮಾಡ್ಕೊಂಡು ಬರ್ತಾಯಿದ್ರು ಅನ್ನೋದು ನನ್ನ ಮಾಹಿತಿ ಇದೆ. ಆದರೆ ಈ ರೀತಿಯಾಗಿ ನಡ್ಕೊಂಡಿದ್ದು ಸಮಂಜಸ ಅಲ್ಲ. ನಾವು ಏನೇ ಹೇಳ್ಬೋದು ಇವತ್ತು, ಇದು ಅವ್ರ ನಡವಳಿಕೆ. ಮತ್ತು ಒಬ್ಬ ಯುವಕನಾಗಿ ಸಣ್ಣತನದ ಚಿಂತನೆ ಮಾಡಿದ್ದು ನಮಗೂ ಕೂಡ ಒಂದು ರೀತಿ ನೋವಾಯ್ತದೆ. ಇದ್ರ ಹಿಂದಗಡೆ ಪಿತ್ತೂರಿಗಳು ಇರ್ದಿರ್ಬೋದು, ಮತ್ತೊಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆತ ತುಂಬ ಜನಪ್ರಿಯ ಆಗಿದ್ದ ಅನ್ನೋದು ನನ್ನ ಮಾಹಿತಿ ಇರೋದು. ಆ ಜನಪ್ರಿಯತೆಯನ್ನು ಎಲ್ಲ ಒಂದು ಕಡೆ ಅಳಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಷಡ್ಯಂತ್ರನೂ ಅನ್ಬೋದು. ಆದರೆ ಆತ ನಡ್ಕೊಂಡಿದ್ದು ಕೂಡ ಅದು ಕೂಡ ತಪ್ಪು.